ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 5/1/2025 ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 17/10/2003. ಈ ಸಂಪೂರ್ಣ ವರ್ಷ ಸಂತುಷ್ಟ ಮಣಿಯಾಗಿ ಸದಾ ಸಂತುಷ್ಟರಾಗಿ ಇರಬೇಕು ಮತ್ತು ಸರ್ವರನ್ನು ಸಂತುಷ್ಟಪಡಿಸಬೇಕು. ಇಂದು ಹೃದಯೇಶ್ವರ ಆದಂತಹ ಬಾಪ್ತಾದ ತಮ್ಮ 4 ಕಡೆ ಇರುವಂತಹ ಸಮ್ಮುಖದಲ್ಲಿರುವ ಹಾಗೂ ದೂರದಲ್ಲಿ ಇದ್ದರೂ ಸಮೀಪದಲ್ಲಿರುವಂತಹ ಪ್ರತಿಯೊಬ್ಬ ರಾಜ ಮಗು ಮತ್ತು ಅತಿ ಪ್ರೀತಿಯ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಪ್ರತಿಯೊಂದು ಮಗು ರಾಜ ಮಗು ಆಗಿದೆ. ಆದ್ದರಿಂದ ಪ್ರತಿಯೊಂದು ಮಗು ಪರಮಾತ್ಮ ತಂದೆಗೆ ಪ್ರಿಯವಾದ ಮಗು ಆಗಿದೆ. ಪ್ರತಿಯೊಬ್ಬರು ರಾಜ ಆಗಿರುವ ಕಾರಣ ಪ್ರತಿಯೊಬ್ಬರು ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದೀರಾ. ಈ ಪರಮಾತ್ಮನ ಪ್ರೀತಿ ವಿಶ್ವದಲ್ಲಿ ಕೆಲವು ಆತ್ಮರಿಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಾ. ಜಗತ್ತಿನಲ್ಲಿರುವಂತಹ ಆತ್ಮರು ಪರಮಾತ್ಮ ತಂದೆಗೆ ಪರಮಾತ್ಮ ತಂದೆ ಬನ್ನಿ ಬನ್ನಿ ಎಂದು ಕರೆಯುತ್ತಿದ್ದಾರೆ. ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡುತ್ತಿದ್ದೀರಾ. ಪರಮಾತ್ಮನ ಪಾಲನೆಯಲ್ಲಿ ನೀವು ಬೆಳೆಯುತ್ತಿದ್ದೀರಾ. ಪರಮಾತ್ಮನ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ನೀವು ಜೀವನವನ್ನು ನಡೆಸುತ್ತಿದ್ದೀರಾ. ಇಂತಹ ಭಾಗ್ಯ ನನ್ನದಾಗಿದೆ ಎಂದು ನಿಮ್ಮ ಭಾಗ್ಯದ ಅನುಭವವನ್ನು ಮಾಡುತ್ತಿದ್ದೀರಾ. ಭಾಗ್ಯದ ಅನುಭವವನ್ನು ಮಾಡುತ್ತಿದ್ದೀರಾ. ಬಾಪ್ತಾದ ಸರ್ವ ಡಬ್ಬಲ್ ರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಈಗಲೂ ಸ್ವರಾಜ್ಯಕ್ಕೆ ಅಧಿಕಾರಿ ಆಗಿದ್ದೀರಾ, ಅಂದರೆ ರಾಜ ಆಗಿದ್ದೀರಾ. ಮತ್ತು ಭವಿಷ್ಯದ ರಾಜ್ಯ ನಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ. ಅಂದ ಮೇಲೆ ಡಬ್ಬಲ್ ರಾಜರಾಗಿದ್ದೀರ ತಾನೆ. ಎಲ್ಲರೂ ರಾಜರಾಗಿದ್ದೀರ ತಾನೆ. ಯಾರು ಪ್ರಜೆಗಳಂತೂ ಅಲ್ಲ. ನೀವು ರಾಜಯೋಗಿಗಳಾಗಿದ್ದೀರೋ ಅಥವಾ ಪ್ರಜಾಯೋಗಿಗಳಾಗಿದ್ದೀರೋ. ಕೆಲವರು ಪ್ರಜಾಯೋಗಿಗಳಾಗಿದ್ದೀರೇನು? ಯಾರಾದರೂ ಪ್ರಜಾಯೋಗಿಗಳಾಗಿದ್ದೀರೇನು? ಹಿಂದೆ ಕುಳಿತಿರುವಂತವರು ರಾಜಯೋಗಿಗಳಾಗಿದ್ದೀರ ತಾನೆ. ಯಾರೂ ಕೂಡ ಪ್ರಜಾಯೋಗಿಗಳಂತೂ ಅಲ್ಲ ತಾನೆ. ಪಕ್ಕಾ ರಾಜಯೋಗಿಗಳಾಗಿದ್ದೀರ ತಾನೆ. ಯೋಚನೆ ಮಾಡಿ ಹೌದು ಎಂದು ಹೇಳಬೇಕು. ರಾಜ್ಯ ಅಧಿಕಾರಿ ಅಂದರೆ ಸರ್ವ ಸೂಕ್ಷ್ಮ ಮತ್ತು ಸ್ಥೂಲ ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರಿಗಳು ಆಗುವುದು. ಏಕೆಂದರೆ ಇದು ನಮ್ಮ ಸ್ವರಾಜ್ಯ ಆಗಿದೆ. ಅಂದ ಮೇಲೆ ಕೆಲವೊಮ್ಮೆ ಮಾತ್ರ ರಾಜರಾಗಿರುತ್ತೀರೋ ಅಥವಾ ಸದಾ ರಾಜರಾಗಿರುತ್ತೀರೋ? ಮುಖ್ಯವಾಗಿ ನಿಮ್ಮ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರದ ಮೇಲೆ ಅಧಿಕಾರಿಗಳಾಗಿದ್ದೀರ ತಾನೆ. ಸದಾ ಅಧಿಕಾರಿಗಳಾಗಿದ್ದೀರೋ ಅಥವಾ ಕೆಲವೊಮ್ಮೆ ಮಾತ್ರ ಅಧಿಕಾರಿಗಳಾಗಿರುತ್ತೀರೋ? ಸ್ವರಾಜ್ಯ ಅಂದರೆ ಸದಾ ಸ್ವರಾಜ್ಯವೇ ಆಗಿದೆ. ಅಂದರೆ ಒಂದು ದಿನ ಸ್ವರಾಜ್ಯ ಇರುತ್ತದೆ, ಇನ್ನೊಂದು ದಿನ ಸ್ವರಾಜ್ಯ ಇರುವುದಿಲ್ಲ ಅನ್ನುವ ಮಾತು ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ರಾಜ್ಯ ಸದಾ ಕಾಲಕ್ಕೋಸ್ಕರ ಇರುತ್ತದೆ ತಾನೆ. ಅಂದ ಮೇಲೆ ಸದಾ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ. ಅಂದರೆ ಸದಾ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರದ ಮೇಲೆ ಅಧಿಕಾರಿಗಳಾಗಿದ್ದೀರಾ. ಸದಾ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರದ ಮೇಲೆ ಅಧಿಕಾರಿಗಳಾಗಿದ್ದೀರಾ ತಾನೆ. ಸದಾ ಅಧಿಕಾರಿಗಳಾಗಿದ್ದೀರಾ. ಹೌದು ಎಂದು ಹೇಳುತ್ತೀರೋ ಅಥವಾ ಸದಾ ಅಧಿಕಾರಿ ಆಗಿಲ್ಲ ಎಂದು ಹೇಳುತ್ತೀರೋ? ಕೆಲವೊಮ್ಮೆ ಮನಸ್ಸು ನಿಮ್ಮ ಮೇಲೆ ಅಧಿಕಾರವನ್ನು ನಡೆಸುತ್ತದೇನು ಅಥವಾ ನೀವು ಮನಸ್ಸಿನ ಮೇಲೆ ಅಧಿಕಾರವನ್ನು ಇಟ್ಟುಕೊಂಡು ಮನಸ್ಸನ್ನು ನಡೆಸುತ್ತೀರೋ? ಕೆಲವೊಮ್ಮೆ ಮನಸ್ಸು ಮಾಲೀಕ ಆಗುತ್ತದೇನು? ಕೆಲವೊಮ್ಮೆ ಮನಸ್ಸು ಮಾಲೀಕ ಆಗುತ್ತದೇನು? ಅಂದ ಮೇಲೆ ಸದಾ ಸ್ವರಾಜ್ಯ ಅಧಿಕಾರಿಗಳಾದಂತಹ ಆತ್ಮರೇ ಸದಾ ವಿಶ್ವ ರಾಜ್ಯಕ್ಕೆ ಅಧಿಕಾರಿಗಳಾಗುತ್ತಾರೆ. ಸದಾ ಚೆಕ್ ಮಾಡಿಕೊಳ್ಳಿ. ಎಷ್ಟು ಸಮಯದವರೆಗೆ ಮತ್ತು ಎಷ್ಟು ಶಕ್ತಿಯ ಆಧಾರದಿಂದ ನಮ್ಮ ಕರ್ಮೇಂದ್ರಿಯ ಮತ್ತು ಮನಸ್ಸು, ಬುದ್ಧಿ ಅಧಿಕಾರದ ಮೇಲೆ ಈಗ ನಾನು ಅಧಿಕಾರಿಯಾಗಿದ್ದೇನೆ ಎಂದು ಚೆಕ್ ಮಾಡಿಕೊಳ್ಳಿ. ಅಂದರೆ ಎಷ್ಟು ಸಮಯದವರೆಗೂ ನನ್ನ ಕರ್ಮೇಂದ್ರಿಯದ ಮೇಲೆ ಮತ್ತು ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೆ ಈಗ ನಾನು ಅಧಿಕಾರಿಯಾಗಿರುತ್ತೇನೆ ಮತ್ತು ಎಷ್ಟು ಶಕ್ತಿಯ ಆಧಾರದಿಂದ ಕರ್ಮೇಂದ್ರಿಯದ ಮೇಲೆ ಮತ್ತು ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೆ ಈಗ ನಾನು ಅಧಿಕಾರಿಯಾಗಿದ್ದೇನೆ ಎಂದು ಚೆಕ್ ಮಾಡಿಕೊಳ್ಳಿ. ಈಗ ಎಷ್ಟು ಅಧಿಕಾರಿಗಳಾಗಿರುತ್ತೀರೋ ಅಷ್ಟೇ ಭವಿಷ್ಯದಲ್ಲಿ ರಾಜ್ಯ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಈಗ ಪರಮಾತ್ಮನ ಪಾಲನೆ, ಪರಮಾತ್ಮನ ಶಿಕ್ಷಣ, ಪರಮಾತ್ಮನ ಶ್ರೀಮತದ ಆಧಾರದಿಂದ ಈ ಸಂಗಮ ಯುಗದ ಈ ಒಂದು ಜನ್ಮದಲ್ಲಿ ಸದಾ ಅಧಿಕಾರಿಗಳಾಗದೇ ಇದ್ದರೆ 21 ಜನ್ಮಕ್ಕೋಸ್ಕರ ಹೇಗೆ ರಾಜ್ಯಕ್ಕೆ ಅಧಿಕಾರಿಗಳಾಗಲು ಸಾಧ್ಯ? ಲೆಕ್ಕ ಅಂತೂ ಇದೆ ತಾನೆ. ಈ ಸಮಯದಲ್ಲಿ ಸ್ವರಾಜ್ಯಕ್ಕೆ ಅಧಿಕಾರಿಗಳಾದರೆ, ಅಂದರೆ ಸ್ವಯಂನ ಮೇಲೆ ರಾಜರಾದರೆ 21 ಜನ್ಮದ ರಾಜ್ಯ ಅಧಿಕಾರ ಗ್ಯಾರಂಟಿ ಆಗಿದೆ. ನಾನು ಯಾರಾಗಿದ್ದೇನೆ ಮತ್ತು ಪುನಃ ನಾನು ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇನೆ? ನಿಮ್ಮ ಭವಿಷ್ಯವನ್ನು ವರ್ತಮಾನದ ಅಧಿಕಾರದ ಮೂಲಕ
ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು. ಅಂದ ಮೇಲೆ ವಿಚಾರ ಮಾಡಿ, ವಿಶೇಷ ಆತ್ಮರಾದ ನಿಮ್ಮ ಅನಾದಿ ವ್ಯಕ್ತಿತ್ವ ಮತ್ತು ಆದಿಯ ಸಮಯದ ವ್ಯಕ್ತಿತ್ವ ಎಷ್ಟು ರಾಯಲ್ಟಿಯಿಂದ ಕೂಡಿದೆ ಮತ್ತು ನಿಮ್ಮ ಅನಾದಿ ಮತ್ತು ಆದಿಯ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠ ಆಗಿದೆ. ನಿಮ್ಮ ಅನಾದಿ ಸ್ವರೂಪವನ್ನು ನೋಡಿಕೊಳ್ಳಿ. ಯಾವಾಗ ಆತ್ಮರಾದ ನೀವು ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರೋ ಆ ಸಮಯದಲ್ಲಿ ಆತ್ಮರಾದ ನೀವು ಎಷ್ಟೊಂದು ಹೊಳೆಯುವಂತಹ ಆತ್ಮದ ರೂಪದಲ್ಲಿ ಕಾಣಿಸುತ್ತಿದ್ದೀರಿ. ಅಂದರೆ ಪರಮಧಾಮದಲ್ಲಿ ನೀವು ನಿವಾಸವನ್ನು ಮಾಡುವಾಗ ನೀವು ಹೊಳೆಯುವಂತಹ ಆತ್ಮ ಆಗಿದ್ದೀರಿ. ಆ ಸಮಯದ ಹೊಳಪಿನ ರಾಯಲ್ಟಿ, ಆ ಸಮಯದ ಹೊಳಪಿನ ವ್ಯಕ್ತಿತ್ವ ಬಹಳಷ್ಟು ಶ್ರೇಷ್ಠ ಮತ್ತು ಬಹಳಷ್ಟು ದೊಡ್ಡದಾಗಿತ್ತು. ಆ ನಿಮ್ಮ ಅನಾದಿಯ ಸ್ವರೂಪ ಈಗ ನಿಮಗೆ ಕಾಣಿಸುತ್ತಿದೆ ತಾನೆ. ಮತ್ತು ಪರಮಾತ್ಮ ತಂದೆಯ ಜೊತೆಗೆ ಆತ್ಮದ ರೂಪದಲ್ಲಿ ನೀವು ಸ್ಥಿತ ಆಗಿರುತ್ತೀರಾ. ಪರಮಧಾಮದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ನೀವು ಆತ್ಮದ ರೂಪದಲ್ಲಿ ಇರುತ್ತೀರಾ ಮತ್ತು ಪರಮಾತ್ಮ ತಂದೆಯ ಸಮೀಪದಲ್ಲಿ ಇರುತ್ತೀರಾ. ಹೇಗೆ ಆಕಾಶದಲ್ಲಿ ಕೆಲವೊಂದು ನಕ್ಷತ್ರಗಳು ಬಹಳಷ್ಟು ಜಾಸ್ತಿ ಹೊಳೆಯುವಂತಹ ನಕ್ಷತ್ರ ಆಗಿರುತ್ತದೆ, ಅದೇ ರೀತಿ ಆತ್ಮರಾದ ನೀವು ಕೂಡ ವಿಶೇಷವಾಗಿ ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೀರಾ ಮತ್ತು ವಿಶೇಷವಾಗಿ ಹೊಳೆಯುವಂತಹ ನಕ್ಷತ್ರ ಆಗಿರುತ್ತೀರಾ. ಪರಮಧಾಮದಲ್ಲಿ ನೀವೆಲ್ಲರೂ ಪರಮಾತ್ಮ ತಂದೆಯ ಸಮೀಪದಲ್ಲೇ ಇರುತ್ತೀರಾ. ಪರಮಧಾಮದಲ್ಲಿ ಪರಮಾತ್ಮ ತಂದೆಯ ಸಮೀಪದಲ್ಲಿ ಇರುತ್ತೀರಾ. ಪುನಃ ನಿಮ್ಮ ಆದಿಯ ಸಮಯ ಆದಂತಹ ಸತ್ಯಯುಗದಲ್ಲಿ ದೇವಾತ್ಮರ ವ್ಯಕ್ತಿತ್ವ ಮತ್ತು ದೇವಾತ್ಮರ ರಾಯಲ್ಟಿ ಎಷ್ಟೊಂದು ಶ್ರೇಷ್ಠ ಆಗಿದೆ. ಸಂಪೂರ್ಣ ಕಲ್ಪವನ್ನೇ ನೀವು ಒಮ್ಮೆ ಸುತ್ತಿ ನೋಡಿ. ಧರ್ಮಾತ್ಮರು ಇದ್ದು ಹೋಗಿದ್ದಾರೆ, ಮಹಾತ್ಮರು ಕೂಡ ಇದ್ದು ಹೋಗಿದ್ದಾರೆ, ಧರ್ಮ ಪಿತಾಗಳು ಕೂಡ ಇದ್ದು ಹೋಗಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಕೂಡ ಇದ್ದು ಹೋಗಿದ್ದಾರೆ, ಫಿಲಂ ಆಕ್ಟರ್ಗಳು ಕೂಡ ಇದ್ದು ಹೋಗಿದ್ದಾರೆ. ಆದರೆ ಸತ್ಯಯುಗದಲ್ಲಿ ದೇವಾತ್ಮರಾದ ನಿಮ್ಮ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠ ಆಗಿತ್ತೋ ಅಂತಹ ಶ್ರೇಷ್ಠ ವ್ಯಕ್ತಿತ್ವ ಈ ಕಲಿಯುಗದ ಯಾವುದಾದರೂ ಆತ್ಮರಲ್ಲಿ ಕಾಣಿಸುತ್ತದೆಯೇನೂ ಇಲ್ಲ. ನಿಮ್ಮ ಆ ದೈವಿ ಸ್ವರೂಪ ನಿಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತಿದೆ ತಾನೆ. ನಿಮ್ಮ ದೈವಿ ಸ್ವರೂಪ ನಿಮಗೆ ಕಾಣಿಸುತ್ತದೆ ತಾನೆ. ನಾನು ದೇವತೆ ಆಗುತ್ತೇನೋ ಅಥವಾ ಇಲ್ಲವೋ ಎಂದು ವಿಚಾರವನ್ನು ಮಾಡುತ್ತೀರೋ, ಅಥವಾ ನಾನು ದೇವತೆ ಆಗುತ್ತೇನೆ ಅನ್ನುವುದು ಪಕ್ಕಾ ರೂಪದಲ್ಲಿ ಧಾರಣೆ ಆಗಿದೆಯೋ, ನಾನು ಅವಶ್ಯವಾಗಿ ದೇವತೆ ಆಗುತ್ತೇನೆ ಅನ್ನುವುದು ಪಕ್ಕಾ ಮಾತಾಗಿದೆ ತಾನೆ. ನಿಮ್ಮ ದೈವಿ ರೂಪವನ್ನು ಸಮ್ಮುಖದಲ್ಲಿ ನೋಡಿ ಮತ್ತು ಸ್ವಯಂ ಅನ್ನು ನೋಡಿಕೊಳ್ಳಿ. ನಿಮ್ಮ ದೈವಿ ಸ್ವರೂಪವನ್ನು ಸಮ್ಮುಖದಲ್ಲಿ ತಂದುಕೊಂಡು ಆ ದೈವಿ ಸ್ವರೂಪವನ್ನು ಸ್ವಯಂ ನೋಡಿಕೊಳ್ಳಿ. ನಿಮ್ಮ ಆ ಪರ್ಸನಾಲಿಟಿ, ನಿಮ್ಮ ಆ ವ್ಯಕ್ತಿತ್ವ ಸಮ್ಮುಖದಲ್ಲಿ ಬಂತು ತಾನೆ. ಸಮ್ಮುಖದಲ್ಲಿ ಆ ದೈವಿ ಸ್ವರೂಪ ಕಾಣಿಸುತ್ತಿದೆ ತಾನೆ. ಆ ದೈವಿ ಸ್ವರೂಪದಲ್ಲಿ ಎಷ್ಟೊಂದು ರಾಯಲ್ಟಿ ಇದೆ. ಸತ್ಯುಗದ ಪ್ರಕೃತಿ ಕೂಡ ಬಹಳ ಶ್ರೇಷ್ಠ ಪರ್ಸನಾಲಿಟಿ ಉಳ್ಳಂತಹ ಪ್ರಕೃತಿ ಆಗಿರುತ್ತದೆ. ಸತ್ಯುಗದಲ್ಲಿರುವಂತಹ ಪಕ್ಷಿಗಳು, ವೃಕ್ಷಗಳು, ಹಣ್ಣು, ಹೂವು ಎಲ್ಲವೂ ಕೂಡ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳಂತದ್ದಾಗಿರುತ್ತದೆ. ಅಂದರೆ ರಾಯಲ್ ಆಗಿರುತ್ತದೆ, ಒಳ್ಳೆಯದು. ಪುನಃ ಇನ್ನೂ ಸ್ವಲ್ಪ ಕೆಳಗಡೆ ಬನ್ನಿ. ನಿಮ್ಮ ಪೂಜ್ಯ ರೂಪವನ್ನು ನೀವು ನೋಡಿಕೊಂಡಿದ್ದೀರಾ? ನಿಮ್ಮ ಪೂಜ್ಯ ಸ್ವರೂಪವನ್ನು ನೋಡಿಕೊಂಡಿದ್ದೀರಾ? ನಿಮ್ಮ ಪೂಜೆ ನಡೆಯುತ್ತದೆ ತಾನೆ. ಡಬ್ಬಲ್ ವಿದೇಶದವರು ಪೂಜ್ಯರಾಗುತ್ತೀರೋ ಅಥವಾ ಕೇವಲ ಭಾರತದ ನಿವಾಸಿಗಳಷ್ಟೇ ಪೂಜ್ಯರಾಗುತ್ತೀರೋ? ನೀವೆಲ್ಲರೂ ದೇವಿಯರು ಮತ್ತು ದೇವತೆಗಳು ಆಗಿದ್ದೀರಿ ತಾನೆ. ಬಾಲ ಇರುವಂತಹ ಅಥವಾ ಸೊಂಡಿಲು ಇರುವಂತಹ ದೇವತೆಗಳು ನೀವಲ್ಲ. ದೇವಿಯರಲ್ಲೂ ಕೂಡ ಕಾಳಿಯ ರೂಪವನ್ನು ಧಾರಣೆ ಮಾಡಿಕೊಳ್ಳುವಂತಹ ದೇವಿಯರು ನೀವಲ್ಲ. ಆದರೆ ದೇವತೆಗಳ ಮಂದಿರವನ್ನು ನೋಡಿ. ನಿಮ್ಮ ಪೂಜ್ಯ ಸ್ವರೂಪದಲ್ಲೂ ಕೂಡ ಎಷ್ಟೊಂದು ರಾಯಲ್ಟಿ ಇದೆ. ನಿಮ್ಮ ಪೂಜ್ಯ ಸ್ವರೂಪದಲ್ಲಿ ಎಂತಹ ಶ್ರೇಷ್ಠ ವ್ಯಕ್ತಿತ್ವ ಅಂದರೆ ಪರ್ಸನಾಲಿಟಿ ಇದೆ. ಬಲೆ ಅದು ಮೂರ್ತಿಯಾಗಿರಬಹುದು. ಆ ನಿಮ್ಮ ದೇವತಾ ಮೂರ್ತಿ 4 ಅಡಿ ಅಥವಾ 5 ಅಡಿಯ ಮೂರ್ತಿಯಾಗಿರುತ್ತದೆ. ಆದರೆ ಆ ಮೂರ್ತಿಗೋಸ್ಕರ ಎಷ್ಟು ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಇದು ದೇವತೆಗಳ ರಾಯಲ್ಟಿ ಮತ್ತು ದೇವತೆಗಳ ಪರ್ಸನಾಲಿಟಿ ಆಗಿದೆ. ಅಂದರೆ ದೇವತೆಗಳ ಜೀವನದ ವ್ಯಕ್ತಿತ್ವ ಮತ್ತು ದೇವತೆಗಳ ಜೀವನದ ಘನತೆ ಆಗಿದೆ. ವರ್ತಮಾನ ಕಲಿಯುಗದ ಸಮಯದಲ್ಲಿ ಪ್ರಧಾನ ಮಂತ್ರಿಯ ಮೂರ್ತಿ ಇರಬಹುದು ಅಥವಾ ರಾಜನ ಮೂರ್ತಿ ಇರಬಹುದು. ಆ ಮೂರ್ತಿಯನ್ನು ನಿರ್ಮಾಣ ಮಾಡಿ ಆ ಮೂರ್ತಿಯನ್ನು ಬಿಸಿಲಿನಲ್ಲೇ ಇಡುತ್ತಾರೆ. ಬಲೆ ಬಿಸಿಲಿನ ಮೂಲಕ ಆ ಮೂರ್ತಿ ಎಷ್ಟು ಬೇಕಾದರೂ ಹಾಳಾಗಬಹುದು. ಆದರೆ ಆ ಮೂರ್ತಿಯನ್ನು ಬಿಸಿಲಿನಲ್ಲೇ ಇಡುತ್ತಾರೆ. ಮತ್ತು ನಿಮ್ಮ ಪೂಜ್ಯ ಸ್ವರೂಪದ ವ್ಯಕ್ತಿತ್ವ ಎಷ್ಟೊಂದು ಶ್ರೇಷ್ಠ ಆಗಿದೆ. ನಿಮ್ಮ ಪೂಜ್ಯ ಸ್ವರೂಪದ ವ್ಯಕ್ತಿತ್ವ ಬಹಳಷ್ಟು ಶ್ರೇಷ್ಠ ಆಗಿದೆ ತಾನೆ. ಕುಮಾರಿಯರು ಕುಳಿತಿದ್ದೀರಾ ತಾನೆ. ಅಂದ ಮೇಲೆ ಕುಮಾರಿಯರಾದ ನಿಮ್ಮ ಮೂರ್ತಿಯಲ್ಲಿ ಎಷ್ಟೊಂದು ರಾಯಲ್ಟಿ ಇದೆ ನೋಡಿ. ಪುನಃ ಅಂತಿಮ ಸಮಯ ಆದಂತಹ ಈ ಸಂಗಮ ಯುಗದಲ್ಲಿ ನಿಮ್ಮೆಲ್ಲರ ರಾಯಲ್ಟಿ ಅಂದರೆ ನಿಮ್ಮೆಲ್ಲರ ಘನತೆ ಎಷ್ಟೊಂದು ಶ್ರೇಷ್ಠ ಆಗಿದೆ. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಎಷ್ಟೊಂದು ಶ್ರೇಷ್ಠ ಆಗಿದೆ ಮತ್ತು ಎಷ್ಟೊಂದು ದೊಡ್ಡದಾಗಿದೆ.
ಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ನಮ್ಮ ಬ್ರಾಹ್ಮಣ ಜೀವನದಲ್ಲಿ ವ್ಯಕ್ತಿತ್ವವನ್ನು ತುಂಬಿದ್ದಾರೆ ಮತ್ತು ಘನತೆಯನ್ನು ತುಂಬಿದ್ದಾರೆ. ಅಂದರೆ ಡೈರೆಕ್ಟ್ ಆಗಿ ಭಗವಂತ ನಮ್ಮ ಈ ಬ್ರಾಹ್ಮಣ ಜೀವನದಲ್ಲಿ ಪರ್ಸನಾಲಿಟಿ ಮತ್ತು ರಾಯಲ್ಟಿಯನ್ನು ತುಂಬಿದ್ದಾರೆ. ಬ್ರಾಹ್ಮಣ ಜೀವನದ ಚಿತ್ರಕಾರ ಯಾರಾಗಿದ್ದಾರೆ? ಈ ಬ್ರಾಹ್ಮಣ ಜೀವನದ ಚಿತ್ರವನ್ನು ಯಾರು ರಚನೆ ಮಾಡಿದ್ದಾರೆ? ಸ್ವಯಂ ಪರಮಾತ್ಮ ತಂದೆ ನಮ್ಮ ಈ ಬ್ರಾಹ್ಮಣ ಜೀವನದ ಚಿತ್ರವನ್ನು ರಚನೆ ಮಾಡಿದ್ದಾರೆ. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಮತ್ತು ಘನತೆ ಯಾವುದಾಗಿದೆ? ನಮ್ಮ ಈ ಬ್ರಾಹ್ಮಣ ಜೀವನದ ಪರ್ಸನಾಲಿಟಿ ಮತ್ತು ರಾಯಲ್ಟಿ ಯಾವುದಾಗಿದೆ? ಪ್ಯೂರಿಟಿ ಅಂದರೆ ಪವಿತ್ರತೆಯೇ ನಮ್ಮ ಬ್ರಾಹ್ಮಣ ಜೀವನದ ರಾಯಲ್ಟಿ ಮತ್ತು ಪರ್ಸನಾಲಿಟಿ ಆಗಿದೆ. ಪ್ಯೂರಿಟಿಯೇ ರಾಯಲ್ಟಿ ಆಗಿದೆ. ಅಂದರೆ ಪವಿತ್ರತೆಯೇ ಘನತೆ ಆಗಿದೆ. ಪವಿತ್ರತೆ ನಿಮ್ಮೆಲ್ಲರ ಜೀವನದ ಘನತೆ ಆಗಿದೆ ತಾನೆ? ಬ್ರಾಹ್ಮಣ ಆತ್ಮರಾದ ನಿಮ್ಮಲ್ಲಿ ಯಾರೆಲ್ಲ ಇಲ್ಲಿ ಕುಳಿತಿದ್ದೀರೋ ಅವರೆಲ್ಲರೂ ಕೂಡ ಪವಿತ್ರತೆಯ ರಾಯಲ್ಟಿ ಉಳ್ಳವರಾಗಿದ್ದೀರ ತಾನೆ? ನಿಮ್ಮಲ್ಲಿ ಪವಿತ್ರತೆಯ ಘನತೆ ಇದೆ ತಾನೆ? ಹೌದು ಅಂದರೆ ಎಲ್ಲರೂ ತಲೆಯನ್ನು ಅಲುಗಾಡಿಸಿ ಹಿಂದೆ ಕುಳಿತಿರುವಂತವರು ಕೈಯನ್ನು ಎತ್ತುತ್ತಿದ್ದಾರೆ. ನೀವೆಲ್ಲರೂ ಹಿಂದೆ ಕುಳಿತಿಲ್ಲ, ನೀವೆಲ್ಲರೂ ತಂದೆಯ ಸಮ್ಮುಖದಲ್ಲೇ ಕುಳಿತಿದ್ದೀರಾ. ಹಿಂದೆ ಕುಳಿತಿರುವಂತವರ ಮೇಲೆ ತಂದೆಯ ದೃಷ್ಟಿ ಸ್ವಾಭಾವಿಕವಾಗಿ ಬೀಳುತ್ತದೆ. ಹಿಂದೆ ಕುಳಿತಿರುವಂತವರನ್ನು ತಂದೆ ಸ್ವಾಭಾವಿಕವಾಗಿ ನೋಡುತ್ತಾರೆ. ಮುಂದೆ ಕುಳಿತಿರುವಂತವರನ್ನು ನೋಡಲು ತಂದೆ ಕೂಡ ತಲೆಯನ್ನು ಬಗ್ಗಿಸಬೇಕಾಗುತ್ತದೆ. ಹಿಂದೆ ಕುಳಿತಿರುವಂತವರು ಸ್ವಾಭಾವಿಕವಾಗಿ ತಂದೆಗೆ ಕಾಣಿಸುತ್ತೀರಾ ಅಂದ ಮೇಲೆ ಸ್ವಯಂ ಚೆಕ್ ಮಾಡಿಕೊಳ್ಳಿ. ಪವಿತ್ರತೆಯ ವ್ಯಕ್ತಿತ್ವ ಸದಾ ಇರುತ್ತದೆ ತಾನೆ? ಪವಿತ್ರತೆಯ ಪರ್ಸನಾಲಿಟಿ ನನ್ನ ಜೀವನದಲ್ಲಿ ಸದಾ ಇದೆ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಮನಸ್ಸ, ವಾಚ, ಕರ್ಮಣ, ವೃತ್ತಿ, ದೃಷ್ಟಿ ಮತ್ತು ಕೃತಿ ಎಲ್ಲಾ ಮಾತಿನಲ್ಲೂ ಪವಿತ್ರತೆ ಇದೆ ತಾನೆ? ಮನಸ್ಸಿನ ಪವಿತ್ರತೆ ಅಂದರೆ ಸದಾ ಸರ್ವರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆ, ಸರ್ವರ ಬಗ್ಗೆ ಸದಾ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವುದೇ ಮನಸ್ಸಿನ ಪವಿತ್ರತೆಯಾಗಿದೆ. ಬಲೆ ನಮ್ಮ ಸಮ್ಮುಖದಲ್ಲಿ ಇರುವಂತವರು ಎಂತಹ ಆತ್ಮ ಬೇಕಾದರೂ ಆಗಿರಬಹುದು, ಆದರೆ ನಮ್ಮ ಮನಸ್ಸಿನಲ್ಲಿ ಪವಿತ್ರತೆಯ ರಾಯಲ್ಟಿ ಇದೆ. ಅಂದರೆ ಸರ್ವರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣದ ಭಾವನೆ, ದಯಾ ಭಾವನೆ, ದಾತಾತನದ ಭಾವನೆ ಇದ್ದರೆ ನಮ್ಮಲ್ಲಿ ಪವಿತ್ರತೆಯ ರಾಯಲ್ಟಿ ಇದೆ ಎಂದು ಅರ್ಥ. ಮತ್ತು ನಮ್ಮ ದೃಷ್ಟಿಯಲ್ಲಿ ಒಂದನೆಯದಾಗಿ ಪ್ರತಿಯೊಂದು ಆತ್ಮದ ಆತ್ಮಿಕ ಸ್ವರೂಪವೇ ಕಾಣಿಸಬೇಕು, ಅಥವಾ ಎರಡನೆಯದಾಗಿ ಸೂಕ್ಷ್ಮ ದೇವತಾ ಸ್ವರೂಪವೇ ಕಾಣಿಸಬೇಕು. ನಾವು ನಮ್ಮ ದೃಷ್ಟಿಯ ಮೂಲಕ ಯಾರನ್ನು ನೋಡುತ್ತೇವೋ ಅವರು ಒಂದನೆಯದಾಗಿ ಆತ್ಮಿಕ ಸ್ವರೂಪದಲ್ಲಿ ಕಾಣಿಸಬೇಕು ಅಥವಾ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಕಾಣಿಸಬೇಕು. ಬಲೆ ಅವರು ಇನ್ನೂ ಸೂಕ್ಷ್ಮ ದೇವತೆಗಳು ಆಗಿಲ್ಲ, ಆದರೆ ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಸೂಕ್ಷ್ಮ ದೇವತಾ ಸ್ವರೂಪದಲ್ಲೇ ಕಾಣಿಸಬೇಕು ಮತ್ತು ಆತ್ಮಿಕ ಸ್ವರೂಪದಲ್ಲೇ ಕಾಣಿಸಬೇಕು. ಅಂದರೆ ಎಲ್ಲರನ್ನೂ ನಾನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲೇ ನೋಡಬೇಕು ಮತ್ತು ಆತ್ಮಿಕ ಸ್ವರೂಪದಲ್ಲೇ ನೋಡಬೇಕು. ಮತ್ತು ಕೃತಿ ಅಂದರೆ ಸಂಬಂಧ ಸಂಪರ್ಕದಲ್ಲಿ ಬರುವುದು ಅಥವಾ ಕರ್ಮದಲ್ಲಿ ಬರುವುದು. ಸಂಬಂಧ ಸಂಪರ್ಕದಲ್ಲಿ ಬಂದಾಗ, ಕರ್ಮವನ್ನು ಮಾಡುವಾಗ ಪ್ರತಿಯೊಂದು ಆತ್ಮದ ಬಗ್ಗೆ ಸದಾ ಸ್ನೇಹವನ್ನೇ ನೀಡುವಂತಹ ಭಾವನೆ ಇರಬೇಕು. ಕರ್ಮದಲ್ಲಿ ಬಂದಾಗ ಸದಾ ಸರ್ವರಿಗೂ ಸ್ನೇಹವನ್ನೇ ನೀಡಬೇಕು, ಸುಖವನ್ನೇ ನೀಡಬೇಕು. ಬಲೆ ಅನ್ಯರು ನಮಗೆ ಸ್ನೇಹವನ್ನು ನೀಡಲಿ ಅಥವಾ ನೀಡದೇ ಇರಲಿ, ಆದರೆ ನನ್ನ ಕರ್ತವ್ಯ ಆಗಿದೆ ಸ್ನೇಹವನ್ನು ನೀಡಿ ಸರ್ವರನ್ನು ಸ್ನೇಹಿಗಳನ್ನಾಗಿ ಮಾಡಿಕೊಳ್ಳುವುದು, ಸುಖವನ್ನು ನೀಡುವುದು ನನ್ನ ಕರ್ತವ್ಯ ಆಗಿದೆ. ನಮ್ಮೆಲ್ಲರ ಸ್ಲೋಗನ್ ಆಗಿದೆ ತಾನೆ, ದುಃಖವನ್ನು ಕೊಡಬೇಡಿ ಮತ್ತು ದುಃಖವನ್ನು ಪಡೆದುಕೊಳ್ಳಬೇಡಿ ಎಂದು. ದುಃಖವನ್ನು ನಾವೀಗ ಕೊಡುವುದಿಲ್ಲ, ಆದರೆ ನಾವೀಗ ದುಃಖವನ್ನು ಪಡೆದುಕೊಳ್ಳಲೂ ಬಾರದು. ಬಲೆ ಅನ್ಯರು ನಮಗೆ ಕೆಲವೊಮ್ಮೆ ದುಃಖವನ್ನು ಕೂಡ ಕೊಡಬಹುದು, ಆದರೆ ನಾವು ಎಲ್ಲರಿಗೂ ಸುಖವನ್ನೇ ಕೊಡಬೇಕು. ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ಸುಖಿಗಳಾಗಿದ್ದಾರೆ ಅನ್ನುವ ಸ್ಮೃತಿಯಿಂದಲೇ ಸರ್ವರನ್ನು ನೋಡಬೇಕು. ಯಾರು ಕೆಳಗಡೆ ಬಿದ್ದಿದ್ದಾರೋ ಅಂತವರನ್ನು ಇನ್ನೂ ಜಾಸ್ತಿ ಕೆಳಗಡೆ ಬೀಳಿಸುವುದಿಲ್ಲ. ಕೆಳಗಡೆ ಬಿದ್ದಿರುವಂತವರನ್ನು ಸದಾ ಉನ್ನತ ಸ್ಥಾನಕ್ಕೆ ಎತ್ತಲಾಗುತ್ತದೆ, ಕೆಳಗೆ ಬಿದ್ದಿರುವಂತವರನ್ನು ಮೇಲೆ ಎತ್ತಲಾಗುತ್ತದೆ. ಅಂದ ಮೇಲೆ ಆ ಆತ್ಮರು ಪರವಶ ಆಗಿ ದುಃಖವನ್ನು ನೀಡುತ್ತಿದ್ದಾರೆ. ಆತ್ಮರು ಪರವಶ ಆಗಿ ದುಃಖವನ್ನು ನೀಡುತ್ತಿದ್ದಾರೆ ಅಂದರೆ ಅವರು ಕೆಳಗಡೆ ಬಿದ್ದಿದ್ದಾರೆ ತಾನೆ. ಅಂದ ಮೇಲೆ ನೀವು ಇನ್ನೂ ಅವರನ್ನು ಜಾಸ್ತಿ ಕೆಳಗಡೆ ಬೀಳಿಸಬಾರದು. ಪರವಶ ಆಗಿ ಯಾರು ಕೆಳಗಡೆ ಬಿದ್ದಿದ್ದಾರೋ ಅವರಿಗೆ ಇನ್ನೊಮ್ಮೆ ಒದ್ದು ಇನ್ನೂ ಜಾಸ್ತಿ ಕೆಳಗಡೆ ಬೀಳಿಸುವಂತವರು ನೀವಲ್ಲ ತಾನೆ. ಅಂತಹ ಆತ್ಮರಿಗೆ ಸ್ನೇಹವನ್ನು ನೀಡಿ ಅವರನ್ನು ಉನ್ನತ ಸ್ಥಾನಕ್ಕೆ ಎತ್ತಬೇಕು. ಈ ಮಾತಿನಲ್ಲಿ ಚಾರಿತ್ರ್ಯ ನಿರ್ಮಾಣ ಮೊದಲು ಮನೆಯಿಂದಲೇ ಪ್ರಾರಂಭ ಆಗಬೇಕು. ಅಂದರೆ ಫಸ್ಟ್ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮೊದಲು ನಮ್ಮ ಮನೆಯಲ್ಲಿ ಇರುವಂತವರನ್ನು ಮೇಲೆ ಎತ್ತಬೇಕು. ಮೊದಲು ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ತಾನೆ. ಅಂದರೆ ಮೊದಲು
ನಮ್ಮ ಮನೆಯಲ್ಲಿ ಇರುವಂತವರ ಚರಿತ್ರೆಯನ್ನು ಶ್ರೇಷ್ಠವಾಗಿ ರೂಪಿಸಬೇಕು. ಅಂದರೆ ಯಾರೆಲ್ಲ ನಮ್ಮ ಜೊತೆಗಾರರಾಗಿದ್ದಾರೋ, ನಮ್ಮ ಸರ್ವ ಜೊತೆಗಾರರು ಯಾರೆಲ್ಲ ಸೇವೆಯಲ್ಲಿ ನಮಗೆ ಜೊತೆಗಾರರಾಗಿದ್ದಾರೋ ಮತ್ತು ಬ್ರಾಹ್ಮಣ ಪರಿವಾರದಲ್ಲಿ ಜೊತೆಗಾರರಾಗಿದ್ದಾರೋ ಆ ಪ್ರತಿಯೊಂದು ಆತ್ಮವನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು. ಅಂದರೆ ಮೇಲೆ ಎತ್ತಬೇಕು. ಬಲೆ ಅವರಲ್ಲಿ ಇರುವಂತಹ ಕೆಟ್ಟ ಗುಣ ನಿಮಗೆ ಕಾಣಿಸಬಹುದು, ಆದರೆ ನೀವು ಅವರಲ್ಲಿ ಇರುವಂತಹ ವಿಶೇಷತೆಯನ್ನೇ ನೋಡಿ. ಏಕೆಂದರೆ ಆತ್ಮರು ನಂಬರ್ ವಾರ್ ಆಗಿದ್ದಾರೆ. ನೋಡಿ, ಮಾಲೆ ನಿಮ್ಮೆಲ್ಲರ ನೆನಪಾರ್ಥ ಆಗಿದೆ. ಅಂದ ಮೇಲೆ ಮಾಲೆಯಲ್ಲಿ ಎಲ್ಲರೂ 1ನೇ ನಂಬರ್ನ ಮಣಿಯಾಗಲು ಸಾಧ್ಯ ಇಲ್ಲ. ಮಾಲೆಯಲ್ಲಿ 108 ನಂಬರ್ ಇದೆ ತಾನೆ. ಅಂದ ಮೇಲೆ ಮಾಲೆಯ ಮಣಿಗಳು ನಂಬರ್ ವಾರ್ ಆಗಿದೆ ಮತ್ತು ಮಾಲೆಯ ಮಣಿಗಳು ನಂಬರ್ ವಾರ್ ಆಗಿ ಇರುತ್ತದೆ. ಆದರೆ ನನ್ನ ಕರ್ತವ್ಯ ಏನಾಗಿದೆ? ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ, ನಾನಂತೂ ಅಷ್ಟ ಮಣಿಗಳಲ್ಲಿ ಬರುವುದಿಲ್ಲ, 108 ಮಣಿಗಳಲ್ಲಿ ಬರಬಹುದು, 108 ಮಣಿಗಳಲ್ಲಿ ಬಂದರೂ ಕೂಡ ಒಳ್ಳೆಯದು ಎಂದು ವಿಚಾರವನ್ನು ಮಾಡಬೇಡಿ. ಅದರಲ್ಲೂ 108 ಮಣಿಗಳಲ್ಲಿ ಲಾಸ್ಟ್ ನಂಬರ್ನಲ್ಲಿ ಬರಬಹುದು ಎಂದು ವಿಚಾರವನ್ನು ಮಾಡಬೇಡಿ. 108 ಮಣಿಯ ಮಾಲೆಯಲ್ಲಿ ನಾನು ಲಾಸ್ಟ್ ನಂಬರ್ನಲ್ಲಿ ಬರಬಹುದು ಅಂದರೆ ನನ್ನಲ್ಲೂ ಅಂತಹ ಯಾವುದೋ ಒಂದು ಕೆಟ್ಟ ಸಂಸ್ಕಾರ ಇರಬೇಕು ತಾನೆ. ಆದರೆ ನಾವು ಲಾಸ್ಟ್ ನಂಬರ್ನಲ್ಲಿ ಬರುವಂತಹ ಆತ್ಮರಲ್ಲ. ಅನ್ಯರಿಗೆ ಸುಖವನ್ನು ನೀಡುತ್ತಾ ನೀಡುತ್ತಾ, ಅನ್ಯರಿಗೆ ಸ್ನೇಹವನ್ನು ನೀಡುತ್ತಾ ನೀಡುತ್ತಾ ನಮ್ಮ ಸಂಸ್ಕಾರವನ್ನು ಸ್ನೇಹಿ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಬೇಕು. ಅನ್ಯರಿಗೆ ಸುಖವನ್ನು ಕೊಡುತ್ತಾ ಹೋದರೆ, ಅನ್ಯರಿಗೆ ಸ್ನೇಹವನ್ನು ಕೊಡುತ್ತಾ ಹೋದರೆ ನಮ್ಮ ಸಂಸ್ಕಾರ ಸ್ನೇಹವನ್ನು ನೀಡುವಂತಹ ಸಂಸ್ಕಾರ ಆಗುತ್ತದೆ, ಸುಖಿ ಸಂಸ್ಕಾರ ಆಗುತ್ತದೆ. ಅಂದರೆ ಸುಖವನ್ನು ನೀಡುವಂತಹ ಸಂಸ್ಕಾರ ನಮ್ಮ ಸಂಸ್ಕಾರ ಆಗುತ್ತದೆ. ಇದು ಸೇವೆಯಾಗಿದೆ ಮತ್ತು ಈ ಸೇವೆಯಲ್ಲಿ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಅಂದರೆ ಮೊದಲು ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಅಂದರೆ ಮೊದಲು ನಮ್ಮ ಪರಿವಾರದ ಆತ್ಮರಿಗೆ ಸುಖವನ್ನು ನೀಡಬೇಕು, ಸ್ನೇಹವನ್ನು ನೀಡಬೇಕು. ಇದು ಸೇವೆ ಆಗಿದೆ. ಬಾಪ್ತಾದರವರಿಗೆ ಇಂದು ಒಂದು ಮಾತನ್ನು ನೋಡಿ ಬಹಳಷ್ಟು ನಗು ಬರುತ್ತಿತ್ತು. ಆ ಮಾತು ಯಾವುದು ಎಂದು ತಿಳಿಸಬಹುದೇ ಎಂದು ಬಾಪ್ತಾದ ಕೇಳುತ್ತಿದ್ದಾರೆ. ನೋಡಿ, ಆ ಮಾತನ್ನು ಕೇಳಿದರೆ ನಿಮಗೂ ಕೂಡ ನಗು ಬರುತ್ತದೆ. ಬಾಪ್ತಾದ ಮಕ್ಕಳ ಆಟವನ್ನು ನೋಡುತ್ತಿರುತ್ತಾರೆ. ಬಾಪ್ತಾದ ಒಂದೇ ಸೆಕೆಂಡ್ ನಲ್ಲಿ ಯಾವ ಸೆಂಟರ್ನ ಟಿವಿಯನ್ನು ಬೇಕಾದರೂ ಆನ್ ಮಾಡಬಹುದು. ಕೆಲವೊಮ್ಮೆ ಒಂದು ಸೆಂಟರ್ನ ಟಿವಿಯನ್ನು ಬಾಪ್ತಾದ ಆನ್ ಮಾಡುತ್ತಾರೆ, ಇನ್ನು ಕೆಲವೊಮ್ಮೆ ವಿದೇಶದ ಮಕ್ಕಳ ಟಿವಿಯನ್ನು ಆನ್ ಮಾಡುತ್ತಾರೆ, ಕೆಲವೊಮ್ಮೆ ಭಾರತದವರ ಟಿವಿಯನ್ನು ಆನ್ ಮಾಡಿ ನೋಡುತ್ತಾರೆ. ಆಗ ತಂದೆಗೆ ಗೊತ್ತಾಗುತ್ತದೆ ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಎಂದು. ಏಕೆಂದರೆ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿಯಂತೂ ಇದೆ ತಾನೆ. ಮಕ್ಕಳು ಕೂಡ ಹೇಳುತ್ತಾರೆ, ನಾನು ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು ಎಂದು. ತಂದೆಯ ಸಮಾನ ಆಗಬೇಕು ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರ ತಾನೆ. ಪಕ್ಕಾ ರೂಪದಲ್ಲಿ ತಂದೆಯ ಸಮಾನ ಆಗಲೇಬೇಕು ತಾನೆ. ಯೋಚನೆ ಮಾಡಿ ಕೈಯನ್ನು ಎತ್ತಿ. ನಾನು ಸಾಯುವಂತಹ ಪರಿಸ್ಥಿತಿ ಬರಬಹುದು, ಬಾಗುವಂತಹ ಪರಿಸ್ಥಿತಿ ಬರಬಹುದು, ಸಹನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು, ಅನ್ಯರಿಂದ ಅನೇಕ ಮಾತನ್ನು ಕೇಳುವ ಪರಿಸ್ಥಿತಿ ಬರಬಹುದು. ಆದರೆ ನಾನು ಪರಮಾತ್ಮ ತಂದೆಯ ಸಮಾನ ಆಗಿ ತೋರಿಸುತ್ತೇನೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಯಾರು ಎಂತಹ ಪರಿಸ್ಥಿತಿಯಲ್ಲೂ ತಂದೆಯ ಸಮಾನ ಆಗಿ ತೋರಿಸುತ್ತೇನೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಕುಮಾರಿಯರು ವಿಚಾರ ಮಾಡಿ ಕೈಯನ್ನು ಎತ್ತಿ. ಈ ಕುಮಾರಿಯರ ಫೋಟೋವನ್ನು ತೆಗೆಯಿರಿ. ಕುಮಾರಿಯರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕುಮಾರಿಯರಾದ ನೀವು ಪರಮಾತ್ಮ ತಂದೆಗೋಸ್ಕರ ಈ ಜಗತ್ತಿನಿಂದ ಸಾಯಬೇಕಾಗುತ್ತದೆ ಮತ್ತು ಪರಮಾತ್ಮ ತಂದೆಯ ಸಮಾನ ಆಗಲು ಕುಮಾರಿಯರಾದ ನೀವು ಬಾಗಬೇಕಾಗುತ್ತದೆ. ಪಾಂಡವರು ಕೈಯನ್ನು ಎತ್ತಿ. ಎಲ್ಲರೂ ಕೇಳಿಸಿಕೊಂಡಿರಿ ತಾನೆ. ಪರಮಾತ್ಮ ತಂದೆಯ ಸಮಾನ ಆಗಬೇಕು. ಸಮಾನ ಆಗದೇ ಇದ್ದರೆ ಆ ಖುಷಿ ಇರುವುದಿಲ್ಲ. ಪರಮಧಾಮದಲ್ಲಿ ನೀವು ಪರಮಾತ್ಮ ತಂದೆಯ ಸಮೀಪದಲ್ಲಿ ಇರುವುದಿಲ್ಲ. ಪರಮಾತ್ಮ ತಂದೆಯ ಸಮಾನ ಆಗದೇ ಇದ್ದರೆ ಪರಮಧಾಮದಲ್ಲೂ ಕೂಡ ನಾವು ತಂದೆಯ ಸಮೀಪದಲ್ಲಿ ಇರಲು ಸಾಧ್ಯ ಇಲ್ಲ. ಪೂಜ್ಯ ಸ್ವರೂಪದಲ್ಲೂ ಕೂಡ ಅಂತರ ಆಗಿಬಿಡುತ್ತದೆ. ಸತ್ಯುಗದ ರಾಜ್ಯ ಭಾಗ್ಯದಲ್ಲೂ ಕೂಡ ಅಂತರ ಆಗಿಬಿಡುತ್ತದೆ. ಬ್ರಹ್ಮ ತಂದೆಯ ಬಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿ ಇದೆ ತಾನೆ. ಡಬ್ಬಲ್ ವಿದೇಶದವರಿಗೆ ಬ್ರಹ್ಮ ತಂದೆಯ ಬಗ್ಗೆ ಬಹಳಷ್ಟು ಜಾಸ್ತಿ ಪ್ರೀತಿ ಇದೆ. ಯಾರಿಗೆ ಬ್ರಹ್ಮ ತಂದೆಯ ಬಗ್ಗೆ ಅತಿ ಪ್ರೀತಿ ಇದೆಯೋ, ಮನಸ್ಸಿನ ಪ್ರೀತಿ ಇದೆಯೋ ಅವರು ಕೈಯನ್ನು ಎತ್ತಿ. ಒಳ್ಳೆಯದು. ಪಕ್ಕಾ ಪ್ರೀತಿ ಇದೆ ತಾನೆ. ಈಗ ಪರಮಾತ್ಮ ತಂದೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಯಾರ ಬಗ್ಗೆ ಪ್ರೀತಿ ಇರುತ್ತದೆಯೋ ಆ ಪ್ರೀತಿಯ ಸಂಕೇತ, ಅಂದರೆ ಯಾರ ಬಗ್ಗೆ ಪ್ರೀತಿ ಇದೆಯೋ ಅವರಿಗೆ ಯಾವ ಮಾತು ಇಷ್ಟ ಆಗುತ್ತದೆಯೋ ಅವರನ್ನು ಪ್ರೀತಿ ಮಾಡುವಂತಹ ನಮಗೂ ಕೂಡ ಅದೇ ಮಾತು ಇಷ್ಟ ಆಗಬೇಕು. ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡುವಾಗ ಪ್ರೀತಿ ಮಾಡುವಂತಹ ಇಬ್ಬರು ಆತ್ಮರ ಸಂಸ್ಕಾರ, ಸ್ವಭಾವ ಮತ್ತು ಸಂಕಲ್ಪ ಎಲ್ಲವೂ ಒಂದೇ ಸಮಾನ ಆಗಿರುತ್ತದೆ. ಆಗ ಮಾತ್ರ ಅವರಿಗೆ ಪರಸ್ಪರರ ಬಗ್ಗೆ ಪ್ರೀತಿ ಇರಲು ಸಾಧ್ಯ.
ಸ್ವಭಾವ, ಸಂಕಲ್ಪ, ಸಂಸ್ಕಾರ ಹೊಂದಾಣಿಕೆ ಆದಾಗ ಒಬ್ಬರು ಇನ್ನೊಬ್ಬರಿಗೆ ಪ್ರಿಯ ಆಗಿರುತ್ತಾರೆ. ಬ್ರಹ್ಮ ತಂದೆಯ ಬಗ್ಗೆ ನಮ್ಮೆಲ್ಲರಿಗೂ ಪ್ರೀತಿ ಇದೆ ಅಂದ ಮೇಲೆ 21 ಜನ್ಮದವರೆಗೂ ಬ್ರಹ್ಮ ತಂದೆಯ ಜೊತೆಗೆ ಇರಬೇಕು. ಮೊದಲನೇ ಜನ್ಮದಿಂದ ಹಿಡಿದು ಬ್ರಹ್ಮ ತಂದೆಯ ಜೊತೆಗೆ ಇರಬೇಕು. ಯಾರಿಗೆ ಬ್ರಹ್ಮ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅವರು 2ನೇ ಜನ್ಮ ಅಥವಾ 3ನೇ ಜನ್ಮದಲ್ಲಿ ಬ್ರಹ್ಮ ತಂದೆಯ ಬಳಿ ಬಂದರೆ ಅದಂತೂ ಒಳ್ಳೆಯ ಮಾತಲ್ಲ ತಾನೆ. ಆದರೆ ಫಸ್ಟ್ ಜನ್ಮದಿಂದ ಹಿಡಿದು ಅಂತಿಮ ಜನ್ಮದವರೆಗೂ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತಾರೆ. ಯಾರಿಗೆ ಬ್ರಹ್ಮ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅವರು ಸತ್ಯಯುಗದಲ್ಲಿ ಮೊದಲನೇ ಜನ್ಮದಿಂದ ಹಿಡಿದು ಅಂತಿಮ ಜನ್ಮದವರೆಗೂ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತಾರೆ. ಭಿನ್ನ ಭಿನ್ನ ರೂಪದಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತಾರೆ. ಅಂದ ಮೇಲೆ ಯಾರು ಬ್ರಹ್ಮ ತಂದೆಯ ಜೊತೆಗೆ ಇರಲು ಸಾಧ್ಯ? ಯಾರು ಬ್ರಹ್ಮ ತಂದೆಯ ಸಮಾನ ಆಗಿದ್ದಾರೋ ಅವರು ಬ್ರಹ್ಮ ತಂದೆಯ ಜೊತೆಗೆ ಇರಲು ಸಾಧ್ಯ. ಬ್ರಹ್ಮ ತಂದೆಯಂತೂ ನಂಬರ್ 1 ಆತ್ಮ ಆಗಿದ್ದಾರೆ. ನಂಬರ್ 1 ಆದಂತಹ ಬ್ರಹ್ಮ ತಂದೆಯ ಜೊತೆಗೆ ನಾವು ಹೇಗೆ ಜೊತೆಗೆ ಇರಲು ಸಾಧ್ಯ? ಬ್ರಹ್ಮ ತಂದೆಯ ಜೊತೆಗೆ ಇರುವುದಕ್ಕೋಸ್ಕರ ನಾವು ನಂಬರ್ 1 ಆಗಬೇಕು. ಯಾವಾಗ ನಾವು ನಂಬರ್ 1 ಅಲ್ಲಿ ಬರುತ್ತೇವೋ ಆಗ ಬ್ರಹ್ಮ ತಂದೆಯ ಜೊತೆಗೆ ಇರಲು ಸಾಧ್ಯ. ಎಲ್ಲಾ ಮಾತಿನಲ್ಲೂ ನಂಬರ್ 1 ಅಲ್ಲಿ ಬರಬೇಕು. ಮನಸ್ಸ, ವಾಚ, ಕರ್ಮಣ, ವೃತ್ತಿ, ದೃಷ್ಟಿ, ಕೃತಿ ಎಲ್ಲಾ ಮಾತಿನಲ್ಲೂ ನಂಬರ್ 1 ಅಲ್ಲಿ ಇರಬೇಕು. ಅಂದ ಮೇಲೆ ಎಲ್ಲಾ ಮಾತಿನಲ್ಲೂ ನಂಬರ್ 1 ಅಲ್ಲಿ ಇದ್ದೀರೋ ಅಥವಾ ನಂಬರ್ 1 ಆಗಿದ್ದೀರೋ? ಯಾರ ಬಗ್ಗೆ ಪ್ರೀತಿ ಇದೆಯೋ ಪ್ರೀತಿಗೋಸ್ಕರ ಸ್ವಲ್ಪ ತ್ಯಾಗವನ್ನು ಕೂಡ ಮಾಡಬೇಕಾಗುತ್ತದೆ. ಪ್ರೀತಿಗೋಸ್ಕರ ಸ್ವಲ್ಪ ತ್ಯಾಗವನ್ನು ಮಾಡುವುದು ಕಷ್ಟದ ಮಾತಂತೂ ಅಲ್ಲ. ಪ್ರೀತಿಗೋಸ್ಕರ ಸ್ವಲ್ಪ ಅರ್ಪಣೆ ಮಾಡುವುದು ಕಷ್ಟದ ಮಾತಂತೂ ಅಲ್ಲ. ಈ ಕಲಿಯುಗದ ಅಂತಿಮ ಜನ್ಮದಲ್ಲೂ ಕೂಡ ದೇಹಾಭಿಮಾನದ ಪ್ರೀತಿ ಉಳ್ಳಂತಹ ಶಾರೀರಿಕ ಪ್ರೇಮಿಗಳು ಒಬ್ಬರು ಇನ್ನೊಬ್ಬರಿಗೋಸ್ಕರ ಪ್ರಾಣವನ್ನೇ ಅರ್ಪಣೆ ಮಾಡಿ ಬಿಡುತ್ತಾರೆ. ಅಂದ ಮೇಲೆ ಒಂದು ವೇಳೆ ನಿಮಗೆ ಬ್ರಹ್ಮ ತಂದೆಯ ಬಗ್ಗೆ ಪ್ರೀತಿ ಇದ್ದರೆ ನಿಮ್ಮ ಸಂಸ್ಕಾರವನ್ನು ಬ್ರಹ್ಮ ತಂದೆಗೋಸ್ಕರ ಪರಿವರ್ತನೆ ಮಾಡಿಕೊಳ್ಳುವುದು ಅದೇನು ದೊಡ್ಡ ಮಾತಲ್ಲ. ಬ್ರಹ್ಮ ತಂದೆಗೋಸ್ಕರ ನಿಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳುವುದು ದೊಡ್ಡ ಮಾತಾಗಿದೇನು? ದೊಡ್ಡ ಮಾತಲ್ಲ. ಅಂದ ಮೇಲೆ ಇಂದಿನಿಂದ ಎಲ್ಲರ ಸಂಸ್ಕಾರ ಪರಿವರ್ತನೆ ಆಗಿಬಿಟ್ಟಿದೆ. ಪಕ್ಕಾ ರೂಪದಲ್ಲಿ ಪರಿವರ್ತನೆ ಆಗಿದೆ ತಾನೆ. ಪರಮಾತ್ಮ ತಂದೆಯ ಬಳಿ ಮಕ್ಕಳ ರಿಪೋರ್ಟ್ ಬರುತ್ತದೆ. ನಿಮ್ಮ ಜೊತೆಗಾರರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ನೀವು ಪಕ್ಕಾ ರೂಪದಲ್ಲಿ ಪರಿವರ್ತನೆ ಆಗಿದ್ದೀರೋ ಅಥವಾ ಇಲ್ಲವೋ ಎಂದು ತಂದೆಗೆ ರಿಪೋರ್ಟ್ ಬರುತ್ತದೆ. ಎಲ್ಲಾ ದಾದಿಯರು ಕೇಳಿಸಿಕೊಳ್ಳುತ್ತಿದ್ದೀರಾ ತಾನೆ? ಸಂಸ್ಕಾರ ಪರಿವರ್ತನೆ ಆಗೇ ಬಿಟ್ಟಿದೆ ಎಂದು ಹೇಳುತ್ತಾರೆ. ಸಂಸ್ಕಾರ ಪರಿವರ್ತನೆ ಆಗಿದೆಯೋ ಅಥವಾ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆಯೋ ಏನೆಂದು ವಿಚಾರ ಮಾಡುತ್ತಿದ್ದೀರಾ? ನ್ಯೂಯಾರ್ಕ್ನ ಮೋಹಿನಿ ಬೆಹನ್ ತಿಳಿಸಿ, ಸಂಸ್ಕಾರ ಪರಿವರ್ತನೆ ಆಗಿದೆಯೋ ಅಥವಾ ಪರಿವರ್ತನೆ ಮಾಡಿಕೊಳ್ಳಬೇಕು? ಈಗ ಎಲ್ಲರೂ ಪರಿವರ್ತನೆ ಆಗುತ್ತಿರತಾನೆ. ಅಮೆರಿಕಾದವರು ಪರಿವರ್ತನೆ ಆಗುತ್ತಿರತಾನೆ. ತಮಾಷೆಯ ಮಾತು ಹಾಗೆ ಉಳಿದುಕೊಂಡಿದೆ. ಅಂದರೆ ಮಕ್ಕಳ ಯಾವ ಮಾತನ್ನು ನೋಡಿ ತಂದೆಗೆ ನಗು ಬರುತ್ತದೆಯೋ ಆ ಮಾತನ್ನು ತಿಳಿಸುವುದು ಹಾಗೆ ಉಳಿದುಕೊಂಡಿದೆ. ತಮಾಷೆಯ ಮಾತು ಅಥವಾ ನಗುವ ಮಾತು ಯಾವುದು ಅಂದರೆ ಅಂದ ಮೇಲೆ ಎಲ್ಲರೂ ಹೇಳುತ್ತಾರೆ, ನಾನು ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು. ಮತ್ತು ಬಾಪ್ತಾದ ಮಕ್ಕಳನ್ನು ನೋಡಿದಾಗ ಬಾಪ್ತಾದರವರಿಗೆ ಮಕ್ಕಳನ್ನು ನೋಡಿ ದಯೆ ಬರುತ್ತದೆ. ಮಕ್ಕಳು ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತಾರೆ. ಕೆಲವೊಮ್ಮೆ ಮಕ್ಕಳು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ. ಪುನಃ ಮಕ್ಕಳು ಯಾವ ಮಾತನ್ನು ಹೇಳುತ್ತಾರೆ? ಬಾಬಾ, ನಾನು ಏನನ್ನು ಮಾಡಲಿ, ನನ್ನ ಸಂಸ್ಕಾರವೇ ಈ ರೀತಿ ಇದೆ ಎಂದು ಮಕ್ಕಳು ಹೇಳುತ್ತಾರೆ. ತಮ್ಮ ತಪ್ಪನ್ನು ಸಂಸ್ಕಾರದ ಮೇಲೆ ಹಾಕಿ ತಮ್ಮನ್ನು ತಾವು ಹಗುರರನ್ನಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ಪರಮಾತ್ಮ ತಂದೆ ಈ ದಿನ ನೋಡುತ್ತಿದ್ದಾರೆ. ನೀವೆಲ್ಲರೂ ಹೇಳುತ್ತೀರಾ ಇದು ನನ್ನ ಸಂಸ್ಕಾರ ಎಂದು. ಅಂದ ಮೇಲೆ ಈ ಸಂಸ್ಕಾರ ನಿಮ್ಮ ಸಂಸ್ಕಾರ ಆಗಿದೆಯೇನು? ಈ ಕೆಟ್ಟ ಸಂಸ್ಕಾರ ನಿಮ್ಮ ಸಂಸ್ಕಾರ ಆಗಿದೆಯೇನು? ನೀವು ಆತ್ಮ ಆಗಿದ್ದೀರಾ? ಆತ್ಮ ಆಗಿದ್ದೀರೋ ಅಥವಾ ಇಲ್ಲವೋ? ದೇಹ ಅಂತೂ ಅಲ್ಲ ತಾನೆ. ನೀವು ಆತ್ಮ ಆಗಿದ್ದೀರಾ. ಅಂದ ಮೇಲೆ ಆತ್ಮದ ಸಂಸ್ಕಾರ ಯಾವುದಾಗಿದೆ? ನಿಮ್ಮ ನಿಜ ಸಂಸ್ಕಾರ ಯಾವುದಾಗಿದೆ? ಆತ್ಮದ ನಿಜ ಸಂಸ್ಕಾರ ಯಾವುದಾಗಿದೆ? ಯಾವ ಸಂಸ್ಕಾರವನ್ನು ನೋಡಿ ಈಗ ನೀವು ನನ್ನ ಸಂಸ್ಕಾರ ಎಂದು ಹೇಳುತ್ತಿದ್ದೀರೋ ಅದು ನಿಮ್ಮ ಸಂಸ್ಕಾರ ಆಗಿದೆಯೋ ಅಥವಾ ರಾವಣನ ಸಂಸ್ಕಾರ ಆಗಿದೆಯೋ? ಯಾರ ಸಂಸ್ಕಾರ ಆಗಿದೆ? ಅದು ನಿಮ್ಮ ಸಂಸ್ಕಾರ ಅಲ್ಲ, ಅದು ರಾವಣನ ಸಂಸ್ಕಾರ ಆಗಿದೆ. ಅಂದ ಮೇಲೆ ರಾವಣನ ಸಂಸ್ಕಾರವನ್ನು ನನ್ನ ಸಂಸ್ಕಾರ ಎಂದು ಏಕೆ ಹೇಳುತ್ತೀರಾ? ಮಕ್ಕಳಾದ ನೀವು ನನ್ನ ಸಂಸ್ಕಾರ ಈ ರೀತಿ ಇದೆ ಎಂದು ಹೇಳುತ್ತೀರಾ ತಾನೆ? ಏಕೆ ಹೇಳುತ್ತೀರಾ? ಅಂದ ಮೇಲೆ ಇಂದಿನಿಂದ ಇದು ನನ್ನ ಸಂಸ್ಕಾರ ಎಂದು ಎಂದೂ ಹೇಳಬೇಡಿ. ಇಲ್ಲ, ಕೆಲವೊಮ್ಮೆ ಆ ಕಡೆಯಿಂದ ಈ ಕಡೆಯಿಂದ ಕೊಳಕು ಹಾರಿ ನಿಮ್ಮ ಬಳಿ ಬಂದು ಬಿಡುತ್ತದೆ. ಅಂದ ಮೇಲೆ ರಾವಣನ ವಸ್ತು ನಿಮ್ಮ ಬಳಿ ಬಂದರೆ ಆ ವಸ್ತುವನ್ನು ನೀವು ನನ್ನ ವಸ್ತು ಎಂದು ಏಕೆ ಹೇಳುತ್ತೀರಾ? ಅದು ನನ್ನ ವಸ್ತು ಅಲ್ಲ. ರಾವಣನ ಸಂಸ್ಕಾರ ನನ್ನ ಸಂಸ್ಕಾರ ಅಲ್ಲ. ಅಂದ ಮೇಲೆ
ಎಂದೂ ಕೂಡ ಇದು ನನ್ನ ಸಂಸ್ಕಾರ ಎಂದು ಹೇಳಬೇಡಿ. ಯಾವಾಗ ನನ್ನದು ಅನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಾನು ಯಾರಾಗಿದ್ದೇನೆ ಮತ್ತು ನನ್ನ ಸಂಸ್ಕಾರ ಎಂತಹ ಸಂಸ್ಕಾರ ಆಗಿದೆ ಎಂದು. ದೇಹಾಭಿಮಾನದ ಸಂಸ್ಕಾರ ನನ್ನ ಸಂಸ್ಕಾರ ಆಗಿದೆಯೋ ಅಥವಾ ಆತ್ಮ ಅಭಿಮಾನದ ಸಂಸ್ಕಾರ ನನ್ನ ಸಂಸ್ಕಾರ ಆಗಿದೆಯೋ? ಆತ್ಮ ಅಭಿಮಾನಿಗಳ ಸಂಸ್ಕಾರ ಇಂತಹ ಸಂಸ್ಕಾರ ಅಲ್ಲ. ರಾವಣನ ಸಂಸ್ಕಾರ ಆತ್ಮ ಅಭಿಮಾನಿಗಳ ಸಂಸ್ಕಾರ ಅಲ್ಲ. ಅಂದ ಮೇಲೆ ಈಗ ಈ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ. ನನ್ನ ಸಂಸ್ಕಾರ ಎಂದು ಹೇಳಿ ಹುಡುಗಾಟಿಕೆಗೆ ವಶ ಆಗುತ್ತೀರಾ? ನನ್ನ ಮನಸ್ಸಿನಲ್ಲಿ ಇಂತಹ ಭಾವನೆ ಇರಲಿಲ್ಲ, ಆದರೂ ನನ್ನ ಬಾಯಿಂದ ಇಂತಹ ಶಬ್ದ ಬಂತು. ನನ್ನ ಮನಸ್ಸಿನಲ್ಲಿ ಇಂತಹ ಭಾವನೆ ಇರಲಿಲ್ಲ, ಆದರೆ ನನ್ನ ಸಂಸ್ಕಾರ ಈ ರೀತಿ ಇದೆ ಎಂದು ಹೇಳುವುದೂ ಕೂಡ ಹುಡುಗಾಟಿಕೆಯಾಗಿದೆ. ಒಳ್ಳೆಯದು. ಎರಡನೆಯದಾಗಿ ಇನ್ನು ಯಾವ ಶಬ್ದವನ್ನು ಹೇಳುತ್ತೀರಾ? ಎರಡನೆಯದಾಗಿ ನನ್ನ ಸ್ವಭಾವ ಎಂದು ಹೇಳುತ್ತೀರಾ. ಈಗ ಸ್ವಭಾವ ಅನ್ನುವ ಶಬ್ದ ಎಷ್ಟೊಂದು ಒಳ್ಳೆಯ ಶಬ್ದ ಆಗಿದೆ. ಸ್ವ ಅಂದರೆ ಸದಾ ಒಳ್ಳೆಯದೇ ಆಗಿರುತ್ತದೆ. ಸ್ವಯಂನ ಸ್ವಭಾವ ಸದಾ ಒಳ್ಳೆಯ ಸ್ವಭಾವವೇ ಆಗಿರುತ್ತದೆ. ನನ್ನ ಸ್ವಭಾವ ಅಂದರೆ ಸ್ವಯಂನ ಭಾವ ಒಳ್ಳೆಯದೇ ಆಗಿರುತ್ತದೆ. ಸ್ವಯಂನ ಭಾವನೆ ಕೆಟ್ಟ ಭಾವನೆ ಅಂತೂ ಆಗಿರಲು ಸಾಧ್ಯ ಇಲ್ಲ. ಯಾವಾಗ ನನ್ನ ಸ್ವಭಾವ ನನ್ನ ಸಂಸ್ಕಾರ ಅನ್ನುವ ಶಬ್ದವನ್ನು ಉಪಯೋಗ ಮಾಡುತ್ತೀರೋ ಆಗ ಹುಡುಗಾಟಿಕೆಗೆ ವಶ ಆಗಿ ಈ ಶಬ್ದವನ್ನು ಉಪಯೋಗ ಮಾಡಬೇಡಿ. ಈಗ ನನ್ನ ಸ್ವಭಾವ ನನ್ನ ಸಂಸ್ಕಾರ ಇಂಥದ್ದಾಗಿದೆ ಅನ್ನುವ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ. ಯಾವಾಗ ನನ್ನದು ಅನ್ನುವ ಶಬ್ದ ಬರುತ್ತದೆಯೋ ಆಗ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನನ್ನ ನಿಜ ಸಂಸ್ಕಾರ ಯಾವುದಾಗಿದೆ ಮತ್ತು ಯಾರು ಮಾತನಾಡುತ್ತಿದ್ದಾರೆ. ನನ್ನ ಸಂಸ್ಕಾರ ಇಂಥದ್ದು ಎಂದು ಹೇಳುತ್ತಿರುವಂತವರು ಯಾರು? ಆತ್ಮ ಮಾತನಾಡುತ್ತದೆ ತಾನೆ. ಇದು ನನ್ನ ಸಂಸ್ಕಾರ ಆಗಿದೆ ಎಂದು ಆತ್ಮ ಹೇಳುತ್ತದೆ ತಾನೆ. ಅಂದ ಮೇಲೆ ಯಾವಾಗ ನೀವು ಈ ರೀತಿ ವಿಚಾರ ಮಾಡುತ್ತೀರೋ ಆಗ ನಿಮ್ಮ ಬಗ್ಗೆ ನಿಮಗೇ ನಗು ಬರುತ್ತದೆ. ನಗು ಬರುತ್ತದೆಯೋ ಅಥವಾ ಇಲ್ಲವೋ? ಯಾವಾಗ ನಿಮ್ಮ ಬಗ್ಗೆ ನಿಮಗೆ ನಗು ಬರುತ್ತದೆಯೋ ಆಗ ಇದೇನು ಕಿರಿಕಿರಿಯ ಸಂಸ್ಕಾರ ಇದೆಯೋ ಆ ಸಂಸ್ಕಾರ ಸಮಾಪ್ತಿಯಾಗುತ್ತದೆ. ಇದಕ್ಕೆ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಎಂದು ಹೇಳಲಾಗುತ್ತದೆ. ಅಂದರೆ ಪ್ರತಿಯೊಂದು ಆತ್ಮದ ಬಗ್ಗೆ ಸ್ವಮಾನ ಮತ್ತು ಸನ್ಮಾನ ಸದಾ ಬುದ್ಧಿಯಲ್ಲಿ ಇರಬೇಕು. ಪ್ರತಿಯೊಬ್ಬ ಆತ್ಮರು ಸ್ವಮಾನಧಾರಿಗಳಾಗಿದ್ದಾರೆ ಅನ್ನುವುದು ಬುದ್ಧಿಯಲ್ಲಿ ಇರಬೇಕು ಮತ್ತು ಪ್ರತಿಯೊಬ್ಬರ ಬಗ್ಗೆ ಗೌರವ ಇರಬೇಕು. ಸ್ವಯಂ ಸದಾ ಸ್ವಮಾನದಲ್ಲೇ ಇರಬೇಕು ಮತ್ತು ಅನ್ಯರನ್ನು ಕೂಡ ಸ್ವಮಾನದ ದೃಷ್ಟಿಯಿಂದಲೇ ನೋಡಬೇಕು. ಅಂದರೆ ಅನ್ಯರೂ ಕೂಡ ಸ್ವಮಾನಧಾರಿ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಅನ್ಯರನ್ನು ನೋಡಬೇಕು. ಸ್ವಮಾನದಲ್ಲಿ ಸ್ಥಿತಾಗಿ ಅನ್ಯರನ್ನು ನೋಡುತ್ತೀರಾ ತಾನೆ. ಅಂದ ಮೇಲೆ ಕೆಲವೊಮ್ಮೆ ಕೆಲವೊಂದು ಮಾತು ನಡೆಯುತ್ತದೆ, ಆ ಮಾತು ನಿಮಗೆ ಇಷ್ಟ ಆಗುವುದಿಲ್ಲ. ಕೆಲವೊಮ್ಮೆ ಯಾವುದೋ ಮಾತಿನ ಕಾರಣ ಕಿರಿಕಿರಿ ಆಗುತ್ತದೆ. ಅಂತಹ ಮಾತು ನಿಮಗೆ ಇಷ್ಟ ಆಗುತ್ತದೆಯೇನು? ಅಂತಹ ಮಾತು ಇಷ್ಟ ಆಗುವುದಿಲ್ಲ ತಾನೆ. ಅಂದ ಮೇಲೆ ಈಗ ಒಬ್ಬರು ಇನ್ನೊಬ್ಬರನ್ನು ಸ್ವಮಾನದಲ್ಲಿ ಸ್ಥಿತ ಆಗಿ ನೋಡಿ, ಸ್ವಯಂವನ್ನು ಸ್ವಮಾನಧಾರಿ ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಸ್ವಮಾನಧಾರಿಗಳು ಅನ್ನುವ ರೂಪದಲ್ಲಿ ನೋಡಿ. ಇವರು ವಿಶೇಷ ಆತ್ಮ ಆಗಿದ್ದಾರೆ. ಪರಮಾತ್ಮನ ಪಾಲನೆಯನ್ನು ಪಡೆದುಕೊಳ್ಳುತ್ತಿರುವಂತಹ ಬ್ರಾಹ್ಮಣ ಆತ್ಮರು ಇವರಾಗಿದ್ದಾರೆ. ಇವರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾದಂತಹ ಆತ್ಮ ಆಗಿದ್ದಾರೆ. ಕೇವಲ ಒಂದೇ ಒಂದು ಮಾತನ್ನು ನೀವು ಮಾತನಾಡಿ ನಿಮ್ಮ ನಯನದಲ್ಲಿ ಬಿಂದುವನ್ನು ಸಮಾವೇಶ ಮಾಡಿಕೊಂಡರೆ ಸಾಕು. ಒಂದನೆಯದಾಗಿ ಬಿಂದುವನ್ನೇ ನೋಡಬೇಕು. ಎರಡನೆಯದಾಗಿ ಬಿಂದುವನ್ನು ಸಮಾವೇಶ ಮಾಡಿಕೊಳ್ಳಿ. ಆಗ ಬೇರೆ ಯಾವ ಮಾತು ಉಳಿಯುವುದಿಲ್ಲ. ಆಗ ನೀವು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಆತ್ಮನಾದ ನಾನು ಆತ್ಮವನ್ನು ನೋಡುತ್ತಿದ್ದೇನೆ, ಆತ್ಮನಾದ ನಾನು ಆತ್ಮದ ಜೊತೆಗೆ ಮಾತನಾಡುತ್ತಿದ್ದೇನೆ ಅನ್ನುವ ಆತ್ಮಿಕ ವೃತ್ತಿ, ಆತ್ಮಿಕ ದೃಷ್ಟಿ ಉಳ್ಳವರಾಗಿ ತಿಳಿಯಿತು ತಾನೆ. ಈಗ ಏನನ್ನು ಮಾಡಬೇಕು ಎಂದು. ನನ್ನ ಸಂಸ್ಕಾರ ಎಂದು ಎಂದೂ ಹೇಳಬೇಡಿ. ಸ್ವಭಾವ ಅನ್ನುವ ಶಬ್ದವನ್ನು ಉಪಯೋಗ ಮಾಡಿದಾಗ ಸ್ವಯಂನ ಭಾವನೆಯಲ್ಲಿ ಸ್ಥಿತ ಆಗಬೇಕು. ಅಂದರೆ ಶ್ರೇಷ್ಠ ಭಾವನೆಯಲ್ಲಿ ಸ್ಥಿತ ಆಗಬೇಕು. ಸರಿತಾನೆ. ಬಾಪ್ತಾದ ಮಕ್ಕಳಿಂದ ಯಾವ ಮಾತನ್ನು ಬಯಸುತ್ತಿದ್ದಾರೆ ಅಂದರೆ ಈ ಸಂಪೂರ್ಣ ವರ್ಷ ಬಲೆ ಪರಮಾತ್ಮ ತಂದೆಯ ಮಿಲನದ ಸೀಸನ್ 6 ತಿಂಗಳು ನಡೆಯುತ್ತದೆ. ಆದರೆ ನೀವು ಸಂಪೂರ್ಣ ವರ್ಷದವರೆಗೂ ಎಷ್ಟೆಲ್ಲಾ ಆತ್ಮರ ಜೊತೆಗೆ ಮಿಲನವನ್ನು ಮಾಡುತ್ತೀರೋ, ಯಾರ ಅನ್ಯ ಆತ್ಮರ ಜೊತೆಗೆ ಮಿಲನವನ್ನು ಮಾಡಬಹುದು. ಯಾವಾಗ ಅನ್ಯರ ಜೊತೆಗೆ ಮಿಲನವನ್ನು ಮಾಡುತ್ತೀರೋ, ಯಾರ ಜೊತೆಗೆ ಮಿಲನವನ್ನು ಮಾಡುತ್ತೀರೋ ಆ ಆತ್ಮಕ್ಕೆ ಸಂತುಷ್ಟತೆಯ ಸಹಯೋಗವನ್ನು ನೀಡಿ. ಸ್ವಯಂ ಸಂತುಷ್ಟರಾಗಿ ಇರಿ ಮತ್ತು ಅನ್ಯರನ್ನು ಕೂಡ ಸಂತುಷ್ಟಪಡಿಸಿ. ಇದು ಈ ಸೀಸನ್ನ ಸ್ವಮಾನ ಆಗಿದೆ. ಸಂತುಷ್ಟ ಮಣಿ ಆಗುವುದೇ ಈ ಸೀಸನ್ನ ಸ್ವಮಾನ ಆಗಿದೆ. ಸದಾ ಸಂತುಷ್ಟ ಮಣಿಗಳಾಗಬೇಕು. ನನ್ನ ಸೋದರ ಆತ್ಮ ಕೂಡ ಮಣಿ ಆಗಿದೆ. ಇವರು ಸೋದರ ಆತ್ಮ ಅನ್ನುವ ಮಣಿ ಆಗಿದ್ದಾರೆ. ಸೋದರ ಮಣ ಅಲ್ಲ, ಮಣಿ ಆಗಿದ್ದಾರೆ. ಮಣ ಇರುವುದಿಲ್ಲ, ಮಣಿ ಇರುತ್ತದೆ. ಅಂದ ಮೇಲೆ ಪ್ರತಿಯೊಬ್ಬರು ಪ್ರತಿಕ್ಷಣ ಸಂತುಷ್ಟ ಮಣಿ ಆಗಿದ್ದಾರೆ ಮತ್ತು ಸ್ವಯಂ
ನೀವು ಯಾವಾಗ ಸೀಟ್ ನಲ್ಲಿ ಸೆಟ್ ಆಗಿರುತ್ತೀರೋ ಆಗ ಅಪ್ಸೆಟ್ ಆಗುವುದಿಲ್ಲ. ನಿಮ್ಮ ಸ್ವಮಾನದ ಸೀಟ್ ನಲ್ಲಿ ಸೆಟ್ ಆಗಿ ಇರಿ, ಆಗ ಅಪ್ಸೆಟ್ ಆಗುವುದಿಲ್ಲ. ಆಗ ಸಮಸ್ಯೆಯನ್ನು ನೋಡಿ ಇನ್ನೂ ಜಾಸ್ತಿ ಖುಷಿ ಆಗುತ್ತದೆ. ಒಳ್ಳೆಯದು. ನಾಲ್ಕು ಕಡೆ ಇರುವಂತಹ ರಾಜ ಮಕ್ಕಳಿಗೆ, ಸರ್ವ ಸ್ನೇಹಿ ಮಕ್ಕಳಿಗೆ, ಸಹಯೋಗಿ ಮಕ್ಕಳಿಗೆ, ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಮಕ್ಕಳಿಗೆ, ಸದಾ ಶ್ರೇಷ್ಠ ಸ್ವಭಾವ ಮತ್ತು ಸಂಸ್ಕಾರವನ್ನು ಪ್ರಕಟ ರೂಪದಲ್ಲಿ ಇಟ್ಟುಕೊಳ್ಳುವಂತಹ ಮಕ್ಕಳಿಗೆ, ಸದಾ ಸುಖವನ್ನು ನೀಡುವಂತವರು, ಸರ್ವರಿಗೂ ಸ್ನೇಹವನ್ನು ನೀಡುವಂತಹ ಮಕ್ಕಳಿಗೆ, ಸದಾ ಸಂತುಷ್ಟ ಮಣಿಯಾಗಿ ಸಂತುಷ್ಟತೆಯ ಕಿರಣವನ್ನು ಹರಡುವಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ಶುಭ ಚಿಂತನೆ ಮತ್ತು ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ದಾತ ಆಗಿ, ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ದಾತ ಆಗುವುದಕ್ಕೋಸ್ಕರ ಈರ್ಷೆ, ತಿರಸ್ಕಾರ ಮತ್ತು ನಿಂದನೆ ಈ ಮೂರು ಮಾತಿನಿಂದ ಮುಕ್ತ ಆಗಿ ಸರ್ವರ ಬಗ್ಗೆ ಶುಭ ಚಿಂತಕರಾಗಿ ಮತ್ತು ಶುಭ ಚಿಂತಕ ಸ್ಥಿತಿಯಲ್ಲಿ ಸ್ಥಿತಾಗಿ ಶುಭ ಚಿಂತನೆಯ ಸ್ಥಿತಿಯ ಅನುಭವವನ್ನು ಮಾಡಿ. ಏಕೆಂದರೆ ಯಾರಲ್ಲಿ ಈರ್ಷೆಯ ಅಗ್ನಿ ಇರುತ್ತದೆಯೋ ಆ ಈರ್ಷೆಯ ಅಗ್ನಿಯಿಂದ ಅವರು ಸ್ವಯಂ ಸುಟ್ಟುಕೊಳ್ಳುತ್ತಾರೆ ಮತ್ತು ಅನ್ಯರಿಗೂ ಕೂಡ ತೊಂದರೆಯನ್ನು ನೀಡುತ್ತಾರೆ. ತಿರಸ್ಕಾರದ ಭಾವನೆ ಉಳ್ಳಂತವರು ತಾವು ಸ್ವಯಂ ಕೆಳಗಡೆ ಬೀಳುತ್ತಾರೆ ಮತ್ತು ಅನ್ಯರನ್ನೂ ಕೂಡ ಕೆಳಗಡೆ ಬೀಳಿಸುತ್ತಾರೆ. ಮತ್ತು ತಮಾಷೆಗೋಸ್ಕರ ಯಾರು ಅನ್ಯರಿಗೆ ನಿಂದನೆಯನ್ನು ಮಾಡುತ್ತಾರೋ, ಇನ್ಸಲ್ಟ್ ಮಾಡುತ್ತಾರೋ, ಅವರು ಅನ್ಯ ಆತ್ಮರಿಗೆ ನಿಂದನೆಯನ್ನು ಮಾಡಿ ಆ ಆತ್ಮದ ಸಾಹಸವನ್ನು ಸಮಾಪ್ತಿ ಮಾಡಿ ಅವರನ್ನು ಸಾಹಸಹೀನರನ್ನಾಗಿ ಮಾಡುವಂತಹ ದುಃಖವನ್ನು ನೀಡುತ್ತಾರೆ. ಆದ್ದರಿಂದ ಈ ಮೂರು ಮಾತಿನಿಂದ ಮುಕ್ತಾಗಿ ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಮಾಸ್ಟರ್ ದಾತ ಆಗಿ. ಇಂದಿನ ಸ್ಲೋಗನ್ ಆಗಿದೆ, ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರದ ಮೇಲೆ ಸಂಪೂರ್ಣ ರಾಜ್ಯವನ್ನು ಆಳುವಂತವರೇ ಸ್ವರಾಜ್ಯ ಅಧಿಕಾರಿಗಳಾಗಿದ್ದಾರೆ. ನಾವೀಗ ಸ್ವರಾಜ್ಯ ಅಧಿಕಾರಿಗಳಾಗಬೇಕು. ಸ್ವರಾಜ್ಯ ಅಧಿಕಾರಿಗಳಾಗುವುದಕ್ಕೋಸ್ಕರ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರದ ಮೇಲೆ ಸಂಪೂರ್ಣ ರಾಜ್ಯವನ್ನು ಆಳುವಂತವರು ಆಗಬೇಕು. ಅವ್ಯಕ್ತ ಮಾತಾದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಕಿರಣವನ್ನು ನೀಡುವಂತಹ ಸೇವೆಯನ್ನು ಮಾಡಿ, ಅಂದರೆ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಬ್ರಾಹ್ಮಣ ಮಕ್ಕಳಾದ ನೀವೆಲ್ಲರೂ ಬೇರಾಗಿದ್ದೀರಾ. ಬೇರಿನ ಮೂಲಕ ಸಂಪೂರ್ಣ ವೃಕ್ಷಕ್ಕೆ ಶಕ್ತಿ ಪ್ರಾಪ್ತಿಯಾಗುತ್ತದೆ, ಸಹಯೋಗ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಇಡೀ ವಿಶ್ವಕ್ಕೆ ಸಹಯೋಗವನ್ನು ನೀಡುವಂತವರು ನೀವೀಗ ಆಗಬೇಕು. ಒಂದು ವೇಳೆ 20 ಸೆಂಟರ್, 30 ಸೆಂಟರ್ ಅಥವಾ 150 ಸೆಂಟರ್ ಅಥವಾ 200 ಸೆಂಟರ್ ಅಥವಾ ಝೋನ್ನ ನೆನಪು ನಿಮ್ಮ ಬುದ್ಧಿಯಲ್ಲಿ ಇದ್ದರೆ ನೀವು ಬೇಹದ್ದಿನ ವಿಶ್ವಕ್ಕೆ ಶಕ್ತಿಯ ಕಿರಣವನ್ನು ನೀಡಲು ಸಾಧ್ಯ ಇಲ್ಲ. ಅಂದರೆ ಬೇಹದ್ದಿನ ವಿಶ್ವಕ್ಕೆ ಸಹಯೋಗಿಗಳಾಗಲು ಸಾಧ್ಯ ಇಲ್ಲ. ಆದ್ದರಿಂದ ಹದ್ದಿನಿಂದ ಮುಕ್ತಾಗಿ ಈಗ ಬೇಹದ್ದಿನ ಸೇವೆಯ ಪಾತ್ರವನ್ನು ಆರಂಭ ಮಾಡಿ. ಬೇಹದ್ದಿನಲ್ಲಿ ಸ್ಥಿತ ಆದಾಗ ಹದ್ದಿನ ಮಾತು ತನ್ನಷ್ಟಕ್ಕೆ ತಾನೇ ಸಮಾಪ್ತಿಯಾಗುತ್ತದೆ. ಬೇಹದ್ದಿನಲ್ಲಿ ಸ್ಥಿತಾಗಿ ಸರ್ವರಿಗೂ ಸಹಯೋಗ ಮತ್ತು ಶಕ್ತಿಯನ್ನು ನೀಡಿದಾಗ ಸರ್ವರ ಪರಿವರ್ತನೆ ಆಗುತ್ತದೆ. ಬೇಹದ್ದಿನ ಸಹಯೋಗದ ಮೂಲಕ ಪರಿವರ್ತನೆ ಆಗುತ್ತದೆ. ಇದು ತೀವ್ರ ಗತಿಯ ಸೇವೆಯ ರಿಸಲ್ಟ್ ಆಗಿದೆ. ಒಳ್ಳೆಯದು. ಓಂ ಶಾಂತಿ. ಜೊತೆಗೆ ನೀವು ಮಿಲನವನ್ನು ಮಾಡುತ್ತೀರೋ, ಬಲೆ